ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಇವತ್ತು SSLC ವಿದ್ಯಾರ್ಥಿಗಳಿಗಾಗಿ 10ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ಚಾಪ್ಟರು ವಾಸ್ತವ ಸಂಖ್ಯೆಗಳು. ಸೊ ಈ ಒಂದು ಚಾಪ್ಟರ್ನಲ್ಲಿ ಬರುವಂಥ ಎಲ್ಲ ಅಂಶಗಳನ್ನು ಅಂದರೆ ಸಂಪೂರ್ಣ ಪಾಠದ ಒಂದು ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ಕ್ಲಾಸ್ ಶುರು ಮಾಡೋಣ. ವಾಸ್ತವ ಸಂಖ್ಯೆಗಳು. ಸೊ ಈ ಒಂದು ವಾಸ್ತವ ಸಂಖ್ಯೆಗಳು ಅಂತಕ್ಕಂತಹ ಪಾಠಕ್ಕೆ ಸಂಬಂಧಪಟ್ಟಾಗಿ ನಾವು ಒಂದೊಂದಾಗಿ ವಿಷಯಗಳನ್ನು ನೋಡ್ತಾ ಹೋದಾಗ ಮೊದಲನೆಯದಾಗಿ ವಾಸ್ತವ ಸಂಖ್ಯೆಗಳು ಅಂದರೆ ಏನು ಅನ್ನೋದನ್ನು ತಿಳ್ಕೋಬೇಕು. ಆ ವಾಸ್ತವ ಸಂಖ್ಯೆಗಳ ಮಾಹಿತಿ ನಮಗೆ ಬೇಕು ಅಂದರೆ ಅದಕ್ಕಿಂತ ಮುಂಚಿತವಾಗಿ ನಾವು ಸಂಖ್ಯಾ ಪದ್ಧತಿನಲ್ಲಿ ಬರುವಂಥ ಕೆಲವು ಸಂಖ್ಯಾ ಗಣಗಳನ್ನು ನೋಡ್ತಾ ಹೋಗ್ತೀವಿ. ಸೊ ಅದರಲ್ಲಿ ಮೊದಲನೇದಾಗಿ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಸ್ವಾಭಾವಿಕ ಸಂಖ್ಯೆಗಳನ್ನು ಎನ್ ಅನ್ನುವಂಥ ಚಿಹ್ನೆಯನ್ನು ಬಳಕೆ ಮಾಡಿ ಹೇಳ್ತೀವಿ. ಎಲ್ಲ ಎಣಿಕೆಯ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಅದ್ರ ಪ್ರಕಾರ n = 1 2 3 4 5 ... ಅಂತ ಹೇಳ್ತೀವಿ. ಇದಾದ ನಂತರದಲ್ಲಿ ಬರ್ತಕ್ಕಂಥದ್ದು ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ, ಹೋಲ್ ನಂಬರ್ಸ್. ಅದನ್ನು ನಾವು W ಅಂತೇಳಿ ಸಿಂಬಲಿಕಲಿ ರೆಪ್ರೆಸೆಂಟೇಷನ್ ಮಾಡ್ತೀವಿ. ಇದರಲ್ಲಿ ಎಣಿಕೆ ಸಂಖ್ಯೆಗಳ ಜೊತೆಗೆ 0ಯನ್ನು ಸೇರಿಸಿ ಹೇಳ್ತೀವಿ. ಇದನ್ನು ನಾವು ಏನಂತ ಕರಿತೀವಿ? ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. 0 1 2 3 4 5 ... ಇದರ ನಂತರದಲ್ಲಿ ಬರ್ತಕ್ಕಂಥದ್ದು ಪೂರ್ಣಾಂಕಗಳು ಅಂತ ಕರಿತೀವಿ. ಈ ಪೂರ್ಣಾಂಕಗಳು ಅಂತ ಹೇಳಿದ್ರೆ ಇಂಟೀಜರ್ಸ್ ಅಂತ ಹೇಳ್ತೀವಿ. ಅಂದರೆ ಅಲ್ಲಿ ಎಲ್ಲ ಧನಾತ್ಮಕ ಮತ್ತು ಋಣಾತ್ಮಕ ಸಂಖ್ಯೆಗಳ ಜೊತೆಗೆ 0 ಇತ್ತು ಅಂದರೆ ಅದನ್ನು ನಾವು ಪೂರ್ಣಾಂಕಗಳು ಅಂತ ಕರಿತೀವಿ, ಇಂಟೀಜರ್ಸ್ ಅಂತ ಹೇಳ್ತೀವಿ. ಸೊ -4 -3 -2 -1 0 1 2 3 4 0ಯಿಂದ ಹಿಂಭಾಗದಲ್ಲೂ ಕೂಡ ಋಣಾತ್ಮಕ ಸಂಖ್ಯೆಗಳು ಮುಂದೆ ಕಂಟಿನ್ಯೂ ಇರುತ್ತೆ. 0ಯ ಮುಂಭಾಗದಲ್ಲಿ ಧನಾತ್ಮಕ ಸಂಖ್ಯೆಗಳು ಕಂಟಿನ್ಯೂ ಇರುತ್ತೆ. ಇದಾದ ನಂತರ ಬರ್ತಕ್ಕಂಥದ್ದು ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಯಾವ ಸಂಖ್ಯೆಗಳು P/Q ರೂಪದಲ್ಲಿ ಇರ್ತಾವೋ ಆ ಸಂಖ್ಯೆಗಳನ್ನು ನಾವು ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಅಂತಹ ರ್ಯಾಷನಲ್ ನಂಬರ್ಸ್ಗಳನ್ನು Q ಅನ್ನುವ ಸಿಂಬಲ್ ಬಳಕೆ ಮಾಡಿ ಹೇಳ್ತೀವಿ. -2 -1 -3/4 -1/4 0 1/4 2/5 3/4 ಇವೆಲ್ಲವೂ ಕೂಡ ಏನಂತ ಹೇಳ್ತೀವಿ ನಾವು ಇವುಗಳನ್ನು ರ್ಯಾಷನಲ್ ನಂಬರ್ಸ್ ಅಂತ ಹೇಳಿದ್ರೆ ಏನಂತ ಕರಿಬೋದು ನೀವು ಅದನ್ನು ಅಂತ ಹೇಳಿದ್ರೆ ಭಾಗಲಬ್ಧ ಸಂಖ್ಯೆಗಳು ಅಂತೇಳಿ ಕರಿತೀವಿ. ಇನ್ನು ಇರ್ಯಾಷನಲ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. ಅಂದರೆ ಅಭಾಗಲಬ್ಧ ಸಂಖ್ಯೆಗಳು. ಇವು ಸಂಪೂರ್ಣವಾಗಿ ಡಿವೈಡ್ ಆಗದೇ ಇರುವಂತಹ ಸಂಖ್ಯೆಗಳನ್ನು ನಾವಿಲ್ಲಿ ಸಂಪೂರ್ಣವಾಗಿ ಯಾವ ಸಂಖ್ಯೆಗಳು ಭಾಗ ಆಗೋದಿಲ್ವೋ ಸುಲಭವಾಗಿ ಆ ಭಾಗ ಆಗದೇ ಇರುವಂತಹ ಸಂಖ್ಯೆಗಳನ್ನು ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. IR ಅಂತೇಳಿ √3 √5 ಪೈ ಇವುಗಳನ್ನು ನಾವು ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಇನ್ನು ರಿಯಲ್ ನಂಬರ್ಸ್ ಅಂತೇಳಿ ಕೊನೆಯದಾಗಿ ಬರ್ತದೆ ಮತ್ತೊಂದು. ರಿಯಲ್ ನಂಬರ್ಸ್ ಅಂತ ಹೇಳಿದ್ರೆ ವೆರಿ ಸಿಂಪಲ್, ನೀವು ನೆನ್ಪಿಟ್ಕೊಳ್ಳಿ. ಭಾಗಲಬ್ಧ ಮತ್ತು ಅಭಾಗಲಬ್ಧ ಎರಡೂ ಸಂಖ್ಯೆಗಳನ್ನು ಒಟ್ಟಿಗೆ ಸೇರಿ ಒಂದು ಗಣವನ್ನು ಮಾಡಿರ್ತೀವಲ್ಲ, ಆ ಒಟ್ಟಾಗಿರುವಂಥ ಗಣವನ್ನು ನಾವು ರಿಯಲ್ ನಂಬರ್ ಅಥವಾ ಏನಂತೀವಿ ವಾಸ್ತವ ಸಂಖ್ಯೆಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ರಿಯಲ್ ನಂಬರ್ಸ್ ಅಂತ ಹೇಳಿದ್ರೆ ಏನರ್ಥ? ವಾಸ್ತವ ಸಂಖ್ಯೆಗಳು. ಸೊ ಅಂತಹ ವಾಸ್ತವ ಸಂಖ್ಯೆಗಳಲ್ಲಿ ಏನೇನಿರ್ತವೆ? ಭಾಗಲಬ್ಧ ಸಂಖ್ಯೆಗಳು ಇರ್ತವೆ, ಅಭಾಗಲಬ್ಧ ಸಂಖ್ಯೆಗಳು ಇರ್ತವೆ. ನೋಡಿ -1 -3/4 ಇವೆಲ್ಲ ಭಾಗಲಬ್ಧ ಆದರೆ -√2 +√2 √3 ಪೈ ಇವುಗಳನ್ನು ನಾವು ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಹಾಗಾಗಿ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನು ಒಟ್ಟಾಗಿ ವಾಸ್ತವ ಸಂಖ್ಯೆಗಳು ಎನ್ನುವರು ಅಂತೇಳಿ ನಾವು ಸುಲಭವಾಗಿ ಇಲ್ಲಿ ವಾಸ್ತವ ಸಂಖ್ಯೆಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೋಬಹುದು. ಸೊ ಈ ವಾಸ್ತವ ಸಂಖ್ಯೆಗಳು ಅಂದರೆ ಏನು ಅಂತ ಗೊತ್ತಾಯಿತು ಅಂದಮೇಲೆ ಇದರ ನಂತರದಲ್ಲಿ ನೀವು ಪ್ರಮುಖವಾಗಿರುವಂಥ ಒಂದು ಮಾಹಿತಿಯನ್ನು ನೀವು ಇಲ್ಲಿ ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇಲ್ಲಿ ಸಂಖ್ಯೆಗಳನ್ನು ನಾವು ವಿಭಾಗ ಮಾಡ್ತೀವಲ್ವ, ಅದರಲ್ಲಿ ವಿಶೇಷವಾಗಿ ಬರ್ತಕ್ಕಂಥ ಸಂಖ್ಯೆಗಳನ್ನು ನಾವು ನೋಡೋದಾದರೆ ಏನಂತೀವಿ ನಾವು ಅಂದರೆ ಅವಿಭಾಜ್ಯ ಸಂಖ್ಯೆಗಳು ಮತ್ತು ಇನ್ನೊಂದು ಸಂಯುಕ್ತ ಸಂಖ್ಯೆಗಳು ಅಂತ ಕರಿತೀವಿ. ಈ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಏನು ಮತ್ತು ಸಂಯುಕ್ತ ಸಂಖ್ಯೆಗಳು ಅಂದರೆ ಏನು ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ, ಅವಿಭಾಜ್ಯ ಸಂಖ್ಯೆಗಳು ಅಂದರೆ ತುಂಬ ಸುಲಭ, ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾಗುವ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಅಂದರೆ ಉದಾಹರಣೆಗೆ ನೀವು ಇಲ್ಲಿ ಯಾವೊಂದು ಸಂಖ್ಯೆಗಳನ್ನು ನೋಡ್ತಾ ಹೋಗೋದಾದರೆ 2 ಉದಾಹರಣೆಗೆ 2ಅನ್ನು ತಗೊಳ್ಬೋದು. ನೀವು 2 1ರಿಂದ ಭಾಗ ಆಗತ್ತೆ ಮತ್ತು 2ರಿಂದ ಭಾಗ ಆಗತ್ತೆ, 3ರಿಂದ ಭಾಗ ಆಗಲ್ಲ. ಅಂದರೆ ಬೇರೆ ಸಂಖ್ಯೆಗಳಿಂದ ಭಾಗ ಆಗಲ್ಲ. ಹಾಗೆಯೇ 3 ಕೂಡ ಅಷ್ಟೇ, 1ರಿಂದ ಆಗತ್ತೆ 3ರಿಂದ ಆಗತ್ತೆ, ಬೇರೆ ಸಂಖ್ಯೆಯಿಂದ ಭಾಗ ಆಗಲ್ಲ. 5 ಕೂಡ 1ರಿಂದ ಭಾಗ ಆಗತ್ತೆ 5ರಿಂದ ಭಾಗ ಆಗತ್ತೆ. ಹಾಗೆಯೇ 7 1ರಿಂದ ಆಗತ್ತೆ 7ರಿಂದ ಆಗತ್ತೆ, ಬಿಟ್ಟರೆ ಬೇರೆ ಸಂಖ್ಯೆಗಳಿಂದ ಭಾಗ ಆಗಲ್ಲ. ಹಾಗಾಗಿ 2 3 5 7 13 ಈ ಎಲ್ಲ ಸಂಖ್ಯೆಗಳನ್ನು ನೋಡಿದರೆ ಕೇವಲ 2 ಅಪವರ್ತನಗಳನ್ನು ನಾವು ನೋಡ್ತೀವಿ. ಉದಾಹರಣೆಗೆ 2 1ರಿಂದ ಮತ್ತು 2ರಿಂದ ಭಾಗವಾಗೋದ್ರಿಂದ 2ರ ಅಪವರ್ತನಗಳನ್ನು ನಾವು 1 ಮತ್ತು 2 ಅಂತ ಕರಿತೀವಿ. 7ರ ಅಪವರ್ತನಗಳು 1 ಮತ್ತು 7. ಹಾಗಾಗಿ ಕೇವಲ 2 ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆ ಅಂತೇಳಿ ನಾವು ಹೇಳ್ತೀವಿ. ಇದ್ರ ಜೊತೆಗೆ ಇನ್ನೊಂದು ಬರುತ್ತೆ ಏನು ಅಂದರೆ ಸಂಯುಕ್ತ ಸಂಖ್ಯೆಗಳು.
ಸಂಯುಕ್ತ ಸಂಖ್ಯೆಗಳು ಅಂತ ಹೇಳಿದರೆ ಏನಪ್ಪ ಅಂತಂದರೆ ಎರಡಕ್ಕಿಂತ ಹೆಚ್ಚಿನ ಅಪವರ್ತನಗಳನ್ನು ಹೊಂದಿರಬೇಕು. ನೋಡಿ, ಇಲ್ಲಿ ಸಂಯುಕ್ತ ಸಂಖ್ಯೆಗಳು ಧನಾತ್ಮಕ ಸಂಖ್ಯೆಗಳಾಗಿದ್ದು ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುತ್ತವೆ. ಈಗ ಉದಾಹರಣೆಗೆ ನೀವು 4 ಎಕ್ಸಾಂಪಲ್ ಆಗಿ ತಗೊಳ್ಬೋದು. 4 ಅನ್ನುವಂಥ ಒಂದು ಸಂಖ್ಯೆ ಧನಾತ್ಮಕ ಸಂಖ್ಯೆ. ಈ 4 1ರಿಂದ ಭಾಗ ಆಗತ್ತೆ, 2ರಿಂದ ಭಾಗ ಆಗತ್ತೆ, 4ರಿಂದನೂ ಭಾಗ ಆಗತ್ತೆ. ಅಂದರೆ ಅಲ್ಲಿಗೆ 2ಕ್ಕಿಂತ ಜಾಸ್ತಿ ಅಪವರ್ತನಗಳನ್ನು ಇದು ಹೊಂದಿದೆ. ಹಾಗಾಗಿ ನೀವು 4 ಏನಂತ ಕರಿಬೋದು? ಸಂಯುಕ್ತ ಸಂಖ್ಯೆ ಅಂತ ಕರಿಬೋದು. 6 ಕೂಡ ಸಂಯುಕ್ತ ಸಂಖ್ಯೆ ಅಂತ ಕರಿಬೋದು. ಯಾಕೆ? 1ರಿಂದ ಭಾಗ ಆಗತ್ತೆ, 2ರಿಂದ ಭಾಗ ಆಗತ್ತೆ, 3ರಿಂದ ಭಾಗ ಆಗತ್ತೆ, 6ರಿಂದ ಭಾಗ ಆಗತ್ತೆ. ಸೊ ಹಾಗಾಗಿ 4, 6, 8, 9 ಹೀಗೆ ಮುಂದುವರೆದು ಈ ಸಂಖ್ಯೆಗಳನ್ನು ನಾವು ಏನಂತ ಕರಿಬೋದು? ಸಂಯುಕ್ತ ಸಂಖ್ಯೆಗಳು. ಈಗ ನೋಡಿ, ಉದಾಹರಣೆಗೆ 4ರ ಅಪವರ್ತನಗಳನ್ನು ಬರಿತಾ ಹೋದರೆ 1, 2, 4 ಅಂತ ಬರಿಬೋದು. ಸೊ 4ಕ್ಕಿರುವ ಒಟ್ಟು ಅಪವರ್ತನಗಳ ಸಂಖ್ಯೆ ಎಷ್ಟಾಯಿತು? 3. ಈ ರೀತಿ 2ಕ್ಕಿಂತ ಜಾಸ್ತಿ ಅಪವರ್ತನಗಳನ್ನು ಯಾವ ಸಂಖ್ಯೆ ಹೊಂದಿರುತ್ತೋ ಆ ಸಂಖ್ಯೆಯನ್ನು ನಾವು ಸಂಯುಕ್ತ ಸಂಖ್ಯೆಗಳು ಅಂತ ಕರಿತೀವಿ. ಈ ಒಂದು ಸಂಯುಕ್ತ ಸಂಖ್ಯೆ ಮತ್ತು ಅವಿಭಾಜ್ಯ ಸಂಖ್ಯೆಯ ಆಧಾರದ ಮೇಲೆ ಒಂದು ಥೇರಮ್ ಬರುತ್ತೆ, ಅಂದರೆ ಪ್ರಮೇಯ ಬರುತ್ತೆ. ಅದನ್ನು ನಾವು ಅಂಕಗಣಿತದ ಮೂಲ ಪ್ರಮೇಯ ಅಂತ ಕರಿತೀವಿ, ಅಂದರೆ ಫಂಡಮೆಂಟಲ್ ಥೇರಮ್ ಆಫ್ ಅರ್ಥಮೆಟಿಕ್ ಅಂತ ಕರಿತೀವಿ. ಏನು ಹೇಳುತ್ತಪ್ಪ ಅದು ಅಂದರೆ, ಒಂದಕ್ಕಿಂತ ಹೆಚ್ಚಾಗಿರುವ ಯಾವುದೇ ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಈ ಅಪವರ್ತನವು ಅವಿಭಾಜ್ಯ ಅಪವರ್ತನಗಳನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ. ಅಂದರೆ ಹೇಳ್ತಾ ಇರೋದು ಏನು ಅಂದರೆ, ಯಾವುದೇ ಒಂದು ಸಂಖ್ಯೆ ಒಂದಕ್ಕಿಂತ ದೊಡ್ಡದಾಗಿರುವ ಯಾವುದೇ ಒಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಳ ರೂಪದಲ್ಲಿ ಬರೀಬಹುದು. ಈಗ ಉದಾಹರಣೆಗೆ ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನು ನೀವು ಸಂಯುಕ್ತ ಸಂಖ್ಯೆಗಳಿಗೆ ನೋಡ್ಬೋದು. ಈಗ ನಾನೊಂದಿಲ್ಲಿ ಎಕ್ಸಾಂಪಲ್ ತಗೊಳ್ಳೋದಾದರೆ 36 ಒಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡಿದ್ರೆ, 36 ಅಂತಕ್ಕಂಥ ಸಂಖ್ಯೆಯನ್ನು ನೀವು ಭಾಗಾಕಾರ ಮಾಡ್ತಾ ಹೋದರೆ 2ರಿಂದ 18ರಿಂದ ಭಾಗಾಕಾರ ಮಾಡಿದರೆ 36 ಬರುತ್ತೆ. ಹಾಗೆಯೇ 18 ಮತ್ತೆ ನೀವು 2ರಿಂದ 9ರಿಂದ ಗುಣಾಕಾರ ಮಾಡಿದರೆ 18 ಬರುತ್ತೆ. ಹಾಗೆಯೇ ಮತ್ತೆ 9 ನೀವು 3 × 3 ಮಾಡಿದರೆ 9 ಬರುತ್ತೆ. ಈಗ ನೀವು ಅಬ್ಸರ್ವ್ ಮಾಡ್ತಾ ಹೋದರೆ ಅಪವರ್ತನಗಳು ಬರ್ತಾವಲ್ವಾ, ಬರುವಂಥ ಅಪವರ್ತನಗಳಲ್ಲಿ ಅವಿಭಾಜ್ಯ ಅಪವರ್ತನಗಳನ್ನು ನೀವು ಇಲ್ಲಿ ಗುರುತು ಮಾಡ್ತಾ ಹೋದರೆ 2, 2, 3, 3 ಇವುಗಳನ್ನು ನಾವು ಅವಿಭಾಜ್ಯ ಅಪವರ್ತನಗಳು ಅಂತ ಹೇಳ್ಬೋದು. ಈ 2, 2, 3, 3 ಅಂತಕ್ಕಂಥವುಗಳನ್ನು ಗುಣಲಬ್ಧದ ರೂಪದಲ್ಲಿ ಬರೆದ್ರಿ ಅಂದರೆ 2 × 2 × 3 × 3 ಅಂತ ಬರೀಬೋದು. ಈ 36 2 × 2 × 3 × 3 ಅಂಥೇಳಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧದ ರೂಪದಲ್ಲಿ ಬರಿತೀವಲ್ವಾ, ಇದನ್ನೇ ನಾವು ಅಂಕಗಣಿತದ ಮೂಲ ಪ್ರಮೇಯ ಅಂತ ಹೇಳ್ತೀವಿ. ಅಂದರೆ ಈ ಒಂದು ಅಂಕಗಣಿತದ ಮೂಲ ಪ್ರಮೇಯ ಹೇಳ್ತಕ್ಕಂಥ ಸ್ಟೇಟ್ಮೆಂಟ್ ಇದಾಗಿರುತ್ತೆ. ಓಕೆನಾ? ಇದಾದ ನಂತರದಲ್ಲಿ ಈಗ ನೀವು ನೋಡ್ತಾ ಹೋದರೆ 120 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ರೂಪದಲ್ಲಿ ಬರೆಯಿರಿ ಅಂತೇಳಿ ಒಂದು ಎಕ್ಸಾಂಪಲ್ ಆಗಿ ಕ್ವಶನ್ ಸಾಲ್ವ್ ಮಾಡಲಿಕ್ಕೆ ಕೇಳ್ಬೋದು ಪ್ರಶ್ನೆಯನ್ನು. ಸೊ ಈ 120 ಅವಿಭಾಜ್ಯ ಅಪವರ್ತನಗಳ ರೂಪದಲ್ಲಿ ಬರೀರಿ ಅಂತ ಹೇಳಿದರೆ ನೀವೇನು ಮಾಡಬೇಕಾಗತ್ತೆ? 120 ಬರ್ಕೊಂಡು ಮೊದಲನೇದಾಗಿ ಆ 120 ಹಂತ ಹಂತವಾಗಿ ಭಾಗಲಬ್ಧ ವಿಧಾನದ ಮೂಲಕವಾಗಿ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಬೋದು. ನೋಡಿ, ಇಲ್ಲಿ ಮೊದಲು 120 ಬರ್ಕೊಂಡು ಅದ್ರ ಪಕ್ಕದಲ್ಲಿ ಈ ರೀತಿ ಏನು ರೇ ಡಯಾಗ್ರಾಮನ್ನು ಅಂದರೆ ಟ್ರೀ ಡಯಾಗ್ರಾಮನ್ನು ನೀವು ಹಾಕ್ತಾ ಹೋದ್ರಿ ಅಂದರೆ 120 2 × 60 ಅಂತ ಭಾಗಾಕಾರ ಮಾಡ್ಬೋದು. ಅದರಲ್ಲಿ 2 ಅನ್ನುವಂಥದ್ದು ಒಂದು ಅವಿಭಾಜ್ಯ ಅಪವರ್ತನ. ಈಗ 60 ಮತ್ತೆ ನೀವು 2 ಭಾಗವಾಗಿ ಡಿವೈಡ್ ಮಾಡ್ಬೋದು, 2 × 30 ಅಂತೇಳಿ. ಇದರಲ್ಲಿ 2 ಅಂತಕ್ಕಂಥದ್ದು ಅವಿಭಾಜ್ಯ ಅಪವರ್ತನ. ಹೀಗೆ 30 ಮತ್ತೆ ಭಾಗಾಕಾರ ಮಾಡಿದ್ರಿ ಅಂತ ಹೇಳಿದ್ರೆ ಏನಂತ ಭಾಗಾಕಾರ ಮಾಡ್ಬೋದು ಅಂತ ಹೇಳಿದ್ರೆ ನೀವು 3 × 10. 3 × 10ರಲ್ಲಿ 3 ಅವಿಭಾಜ್ಯ ಅಪವರ್ತನ ಆದರೆ 10ರಿಂದ ಮತ್ತೆ ನೀವು ಗುಣಾಕಾರ ಮಾಡಿದರೆ 10 2 5 10 ಅಂತ ಮಾಡ್ಬೋದು. ಇದರಲ್ಲಿ 2 ಕೂಡ ಒಂದು ಅವಿಭಾಜ್ಯ ಅಪವರ್ತನ, 5 ಕೂಡ ಅವಿಭಾಜ್ಯ ಅಪವರ್ತನ. ಅಲ್ಲಿಗೆ 120 ಅವಿಭಾಜ್ಯ ಅಪವರ್ತನಗಳ ರೂಪದಲ್ಲಿ ನೀವು ಬರೆದ್ರಿ ಅಂತ ಹೇಳಿದ್ರಿ ಏನಂತ ಬರಿಬೋದು? 2 × 2 × 2 × 3 × 5 ಅಂತೇಳಿ ಬರಿಬೋದು. ಇದು 120 ಅವಿಭಾಜ್ಯ ಅಪವರ್ತನಗಳ ರೂಪದಲ್ಲಿ ಬರೆದಿದ್ದಾರೆ. ನೋಡಿ, ಇಲ್ಲಿ 2 3 ಬಾರಿ ರಿಪೀಟ್ ಆಗಿರೋದ್ರಿಂದಾಗಿ 2 ಘಾತ 3 ಅಂತ ಬರೀಬೋದು. ಅಲ್ಲಿಗೆ 120 = 2 ಘಾತ 3 × 3 × 5 ಅಂಥೇಳಿ 120 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧದ ರೂಪದಲ್ಲಿ ನಾವು ಬರಿತಾ ಇದ್ದೀವಿ. ಇನ್ನು 700 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ರೂಪದಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಹಿಂದೆ ಮಾಡಿರುವ ಲೆಕ್ಕದ ಹಾಗೇನೆ 700 2 ಭಾಗ ಮಾಡಿದರೆ 10 × 70 ಮಾಡ್ಬೋದು. ಮತ್ತೆ 10 2 × 5 ಮಾಡಬಹುದು. 2 ಮತ್ತು 5 ಎರಡೂ ಕೂಡ ಅವಿಭಾಜ್ಯ ಅಪವರ್ತನಗಳು. ಇನ್ನು 70 ನೀವು 7 × 10 ಮಾಡಬಹುದು. ಅಲ್ಲಿಗೆ 10 × 7 ಮಾಡಿದ್ರಿ ಅಂದರೆ 7 ಅವಿಭಾಜ್ಯ ಅಪವರ್ತನ.
ಇನ್ನು 10ನ್ನು ನೀವು ಭಾಗಾಕಾರ ಮಾಡಿದರೆ 2 ಇಂಟು 5 ಮಾಡಿದ್ರಿ ಅಂದರೆ 2 5 10 ಬರುತ್ತೆ. 2 ಮತ್ತು 5 ಅವಿಭಾಜ್ಯ ಅಪವರ್ತನಗಳು. ಇಲ್ಲಿಗೆ 700ರ ಅವಿಭಾಜ್ಯ ಅಪವರ್ತನಗಳ ಒಂದು ಗುಣಲಬ್ಧವನ್ನು ಬರಿತಾ ಹೋದ್ರಿ ಅಂದರೆ 2 ಇಂಟು 5 ಇಂಟು 5 ಇಂಟು 7 ಅಂತ ಬರಿಬೋದು. ಸೊ 2 ಬಾರಿ ರಿಪೀಟ್ ಆಗಿರೋದ್ರಿಂದ 2 ಅಂತ ಬರೀತೀರಿ. ಇಂಟು 5 2 ಬಾರಿ ರಿಪೀಟ್ ಆಗಿರೋದ್ರಿಂದ 5 ಬರೀತೀರಿ. ಇಂಟು 7. ಸೊ ಅಲ್ಲಿಗೆ 2 5 ಮತ್ತು 7 ಗುಣಲಬ್ಧದ ರೂಪದಲ್ಲಿ ಬರೆದಾಗ 700ರ ಅಪವರ್ತನಗಳು ಸಿಗ್ತವೆ. ಇದಾದ ನಂತರದಲ್ಲಿ ನೀವು ಪ್ರಮುಖವಾಗಿ ತಿಳ್ಕೊಬೇಕಾಗಿರೋದು ಮಾಸಾ ಅ ಮತ್ತು ಲಾಸಾ ಅ. ಸೊ ಅದರಲ್ಲಿ ಮೊದಲನೇದಾಗಿ ಈಗ ಮಾಸಾ ಅ ಅಂದರೆ ಏನು? ಸೊ ನೋಡಿ, ಮಾಸಾ ಅಂದರೆ ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ ಕರಿತೀವಿ. ಈ ಒಂದು ಮಹತ್ತಮ ಸಾಮಾನ್ಯ ಅಪವರ್ತನವನ್ನು ಕಂಡುಹಿಡಿಯೋದು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಉದಾಹರಣೆ ಸಮೇತ ನೋಡೋದಾದ್ರೆ, ಉದಾಹರಣೆಗೆ ಒಂದು ಸಂಖ್ಯೆ 12 ತಗೊಂಡ್ರೆ 12ರ ಅಪವರ್ತನಗಳನ್ನು ನೀವು ಬರಿತಾ ಹೋದಾಗ 12 1 ಮತ್ತು 12ರಿಂದ ಭಾಗ ಆಗುತ್ತೆ, 2 ಮತ್ತು 6ರಿಂದ ಭಾಗ ಆಗುತ್ತೆ, 3 ಮತ್ತು 4ರಿಂದ ಭಾಗ ಆಗುತ್ತೆ. ಹಾಗೇನೆ ಇನ್ನೊಂದು ಸಂಖ್ಯೆಯನ್ನು ಉದಾಹರಣೆಯಾಗಿ 18 ನಾವು ತಗೊಂಡ್ರಿ ಅಂದರೆ 18 1 ಮತ್ತು 18ರಿಂದ ಭಾಗ ಆಗುತ್ತೆ, 2 ಮತ್ತು 9ರಿಂದ ಭಾಗ ಆಗುತ್ತೆ, 3 ಮತ್ತು 6ರಿಂದ ಭಾಗ ಆಗುತ್ತೆ. ಈ 12 ಮತ್ತು 18ರ ಎಲ್ಲ ಅಪವರ್ತನಗಳನ್ನು ಬರ್ಕೊಂಡ ನಂತರದಲ್ಲಿ ಈ ಎರಡೂ ಸಂಖ್ಯೆಗಳಲ್ಲೂ ಸಾಮಾನ್ಯವಾಗಿರುವಂಥ ಅಪವರ್ತನಗಳನ್ನು ನೀವು ಒಂದೊಂದಾಗಿ ಮಾರ್ಕ್ ಮಾಡ್ತಾ ಹೋದರೆ 1 2 3 ಹಾಗೇನೆ 6 ಈ ಎಲ್ಲ ಸಂಖ್ಯೆಗಳಲ್ಲೂ ದೊಡ್ಡದಾಗಿರುವಂತಹ ಸಂಖ್ಯೆ, ಸಾಮಾನ್ಯವಾಗಿರುವ ಸಂಖ್ಯೆಗಳಲ್ಲಿ ದೊಡ್ಡದು ಯಾವುದು ಅಂದರೆ 6. ಹಾಗಾಗಿ ನಾವು ಈ 6ಅನ್ನು 12 ಮತ್ತು 18ರ ಮಾಸಾ ಅ ಅಂತ ಕರಿತೀವಿ. ಅಂದರೆ ಮಹತ್ತಮ ಸಾಮಾನ್ಯ ಅಪವರ್ತನ ಅಂಥೇಳಿ ಅರ್ಥವನ್ನು ಕೊಡ್ತದೆ. ಈಗ ಉದಾಹರಣೆಗೆ ಇನ್ನೊಂದು ಎಕ್ಸಾಂಪಲ್ ಅನ್ನು ತಗೊಳ್ಳೋದಾದರೆ 15 ಮತ್ತು 45. 15ರ ಅಪವರ್ತನಗಳನ್ನು ನೀವು ಬರಿತಾ ಹೋದರೆ 1 ಮತ್ತು 15, 3 ಮತ್ತು 5. ಹಾಗೇನೆ 45ರ ಅಪವರ್ತನಗಳನ್ನು ಬರಿತಾ ಹೋದರೆ 1 ಮತ್ತು 45, 3 ಮತ್ತು 15 ಜೊತೆಗೆ 5 ಮತ್ತು 9. ಈ 15 ಮತ್ತು 45ರ ಅಪವರ್ತನಗಳಲ್ಲಿ ಸಾಮಾನ್ಯವಾಗಿರುವಂಥವುಗಳನ್ನು ಮಾರ್ಕ್ ಮಾಡ್ತಾ ಹೋದರೆ 1 3 5 ಮತ್ತು 15. ಸೊ ಅಬ್ಸರ್ವ್ ಮಾಡಿ, ಎರಡರಲ್ಲೂ ಸಾಮಾನ್ಯವಾಗಿರಬೇಕು, ಜೊತೆಗೆ ದೊಡ್ಡ ಸಂಖ್ಯೆ ಆಗಿರಬೇಕು. ಸಾಮಾನ್ಯವಾಗಿರುವ ದೊಡ್ಡ ಸಂಖ್ಯೆ ಯಾವುದು? 15. ಹಾಗಾಗಿ ನಾವು ಸುಲಭವಾಗಿ ಹೇಳಬಹುದು, ಇಲ್ಲಿ 15 ಮತ್ತು 45ನ್ನು ಬಳಸ್ಕೊಂಡ್ರೆ 15 ಮತ್ತು 45ರ ಮಹತ್ತಮ ಸಾಮಾನ್ಯ ಅಪವರ್ತನ ಬಂದ್ಬಿಟ್ಟು 15 ಅಂತೇಳಿ. ಸೊ ಈ ರೀತಿಯಲ್ಲಿ ನಾವು ಮಹತ್ತಮ ಸಾಮಾನ್ಯ ಅಪವರ್ತನವನ್ನು ಕಂಡುಹಿಡಿತೀವಿ. ಈಗ ಉದಾಹರಣೆಗೆ 3 ಸಂಖ್ಯೆಗಳನ್ನು ಒಟ್ಟಿಗೆ ಕೊಟ್ಟಂತಹ 3 ಸಂಖ್ಯೆಗಳ ಮಾಸ ಕಂಡುಹಿಡಿಬೇಕು ಅಂತೇಳಿ ಕ್ವಶನ್ ಬಂತು ಅಂದರೆ ನೋಡಿ, ಇಲ್ಲಿ 16, 24 ಮತ್ತು 40. 16ರ ಅಪವರ್ತನಗಳನ್ನು ಬರಿತಾ ಹೋಗೋದಾದರೆ 1 16, 2 8, 4 4. ಹಾಗೆಯೇ 24ರ ಅಪವರ್ತನಗಳನ್ನು ಬರಿತಾ ಹೋದರೆ 1 24, 2 12, 3 8, ಹಾಗೆಯೇ 4 6 ಅಂತ ಬರಿಬೋದು. ಇದಾದ ನಂತರದಲ್ಲಿ 40ರ ಅಪವರ್ತನಗಳನ್ನು ಕೂಡ ಬರಿತಾ ಹೋದರೆ 1 40, 2 20, 4 10, ಹಾಗೆಯೇ 5 ಮತ್ತು 8 ಅಂತ ಬರಿಬೋದು. ಈಗ 16, 24, 40 ಮೂರಲ್ಲೂ ಸಾಮಾನ್ಯವಾಗಿರುವ ಅಪವರ್ತನಗಳು 1 2 4 ಹಾಗೆಯೇ 8 ಅಂತ ಹೇಳ್ತೀರಿ. ಈಗ ಮೂರಲ್ಲೂ ಕಾಮನ್ ಆಗಿರುವಂಥ ಸಾಮಾನ್ಯವಾಗಿರುವಂಥ ದೊಡ್ಡ ಅಪವರ್ತನವನ್ನು ನೀವು ಅಬ್ಸರ್ವ್ ಮಾಡಿದರೆ 8ಅನ್ನು ನೀವು ಆಯ್ಕೆ ಮಾಡಬೇಕಾಗತ್ತೆ, ಅತ್ಯಂತ ದೊಡ್ಡ ಅಪವರ್ತನ. ಸೊ 16, 24 ಮತ್ತು 40ರ ಮಹತ್ತಮ ಸಾಮಾನ್ಯ ಅಪವರ್ತನವನ್ನು ನಾವು 8 ಅಂತೇಳಿ ಸುಲಭವಾಗಿ ಹೇಳಬಹುದು. ಹಾಗೆ ಈಗ ಲಾಸಾ ಅ ಅಂದರೆ ಏನು? ಲಘುತ್ತಮ ಸಾಮಾನ್ಯ ಅಪವರ್ತನ ಅಂತೇನು ಕರೀತೀವಿ, ಅಪವರ್ತ್ಯ ಅಂತ ಹೇಳ್ತೀವಿ. ಅಲ್ಲಿ ಅಪವರ್ತನ, ಇಲ್ಲಿ ಅಪವರ್ತ್ಯ, ಡಿಫ್ರೆನ್ಸನ್ನು ಕರೆಕ್ಟಾಗಿ ನೆನ್ಪಿಟ್ಕೊಡ್ರಿ. ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅಂದರೆ ಏನಪ್ಪ ಅಂದರೆ, ಉದಾಹರಣೆ ಸಮೇತ ನಾವು ಡಿಸ್ಕಷನ್ ಮಾಡೋದಾದರೆ ಈ 10 ಮತ್ತು 12 ಅನ್ನುವಂಥ 2 ಸಂಖ್ಯೆಗಳನ್ನು ತಗೊಂಡ್ರೆ 10ರ ಗುಣಲಬ್ಧಗಳನ್ನು ಬರಿತಾ ಹೋಗಬೇಕು. ಆಗಲೇ ನಾವೇನು ಮಾಡಿದ್ದೀವಿ, 10ರ 10 ಯಾವ್ಯಾವ ಸಂಖ್ಯೆಯಿಂದ ಭಾಗ ಆಗುತ್ತೆ ಆ ಸಂಖ್ಯೆಗಳನ್ನು ಬರ್ಕೊಂಡ್ರೆ ಅದು ಅಪವರ್ತನ ಆಗುತ್ತೆ. 10ರ ಗುಣಲಬ್ಧಗಳನ್ನು ನಾವು ಬರ್ಕೊಂತೀವಲ್ಲ, 10ರ ಗುಣಲಬ್ಧಗಳನ್ನೇ ನಾವು ಅಪವರ್ತ್ಯ ಅಂತ ಕರಿತೀವಿ. ಹಾಗೆ 12ರ ಗುಣಲಬ್ಧಗಳನ್ನು ಬರಿತಾ ಹೋಗ್ರಿ. ನೋಡಿ, 10ರ ಗುಣಲಬ್ಧ 10 20 30 ಆದರೆ 12ರ ಗುಣಲಬ್ಧ 12 24 36 48 60 ಈ ಕಂಟಿನ್ಯೂ ಮಾಡ್ತೀರಾ. ಈಗ ಅಲ್ಲಿ ಮಾಸ ಕಂಡುಹಿಡಿಬೇಕಾದ್ರೆ ಏನು ವಿಧಾನವನ್ನು ಬಳಸಿದ್ರಿ? ಎರಡರಲ್ಲೂ ಸಾಮಾನ್ಯವಾಗಿರುವಂಥ ಒಂದು ಅಪವರ್ತ್ಯ, ಜೊತೆಗೆ ಅದು
ಚಿಕ್ಕದಾಗಿರ್ತಕ್ಕಂಥ ಲಘುತ್ತಮ ಅಂತ ಹೇಳಿದ್ರೆ ಚಿಕ್ಕದಾಗಿರುವಂಥ ಒಂದು ಸಾಮಾನ್ಯ ಅಪವರ್ತ್ಯ ಯಾವುದು ಅಂತೇಳಿ ನೀವು ಅಬ್ಸರ್ವ್ ಮಾಡ್ತಾ ಹೋದರೆ ಇಲ್ಲಿ 60 ನೀವು ಕನ್ಸಿಡರ್ ಮಾಡಬೇಕಾಗತ್ತೆ. 60 ಅನ್ನುವಂಥದ್ದು 10 ಮತ್ತು 12ರ ಅಪವರ್ತ್ಯ ಆಗಿರುತ್ತೆ. ಹಾಗಾಗಿ ಸುಲಭವಾಗಿ 10 ಮತ್ತು 12ರ ಲಾಸಾ 60 ಅಂತೇಳಿ ನೀವು ಇಲ್ಲಿ ಉತ್ತರವನ್ನಾಗಿ ಆಯ್ಕೆ ಮಾಡ್ತೀರಾ. ಇದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಅನ್ನು ನಾವು ತಗೊಂಡು ಎಕ್ಸಾಂಪಲ್ ಆಗಿ ನೋಡೋದಾದ್ರೆ ಇಲ್ಲಿ 4, 6, 9 ಅನ್ನುವಂಥ 3 ಸಂಖ್ಯೆಗಳ ಲಾಸಾ ಕಂಡು ಹಿಡಿಯಿರಿ ಅನ್ನೋ ಕ್ವಶನ್ ಕೇಳಬಹುದು. ಆಗ ಇಲ್ಲೂ ಕೂಡ ಅಷ್ಟೇ 4ರ ಅಪವರ್ತ್ಯಗಳನ್ನು ಬರಿಬೇಕಂದ್ರೆ ಗುಣಲಬ್ಧಗಳನ್ನು ಬರಿತಾ ಹೋಗ್ಬೇಕಂದ್ರೆ ಸುಲಭವಾಗಿ ನೀವು 4ರ ಮಗ್ಗಿ ಬರ್ಕೊಳ್ಬಹುದು. ಹಾಗೇನೆ 6 ತಗೊಂಡು 6ರ ಮಗ್ಗಿಯನ್ನು ಬರ್ಕೊಂತ ಹೋಗ್ಬೋದು. ಹಾಗೇನೆ 9 ತಗೊಂಡ್ರೆ 9ರ ಮಗ್ಗಿಯನ್ನು ಬರಿತಾ ಹೋದ್ರೆ ಇವೆಲ್ಲವೂ ಕೂಡ 4ರ ಅಪವರ್ತ್ಯಗಳು, 6ರ ಅಪವರ್ತ್ಯಗಳು ಮತ್ತೆ 9ರ ಅಪವರ್ತ್ಯಗಳಾಗಿರ್ತವೆ. ಇವು ಮೂರಲ್ಲೂ ಸಾಮಾನ್ಯವಾಗಿರುವಂಥದ್ದು ಈ 3 ಗುಣಲಬ್ಧಗಳನ್ನು ಅಬ್ಸರ್ವ್ ಮಾಡ್ತಾ ಹೋದ್ರೆ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಒಂದು ಅಪವರ್ತ್ಯ ಯಾವುದಪ್ಪ ಅಂತ ಹೇಳಿದ್ರೆ ನೋಡಿಲಿ, 4ರ ಟೇಬಲ್ನಲ್ಲಿ ಯಾವುದಿದೆ, 6ರ ಟೇಬಲ್ನಲ್ಲಿ ಯಾವುದಿದೆ, 9ರ ಟೇಬಲ್ನಲ್ಲಿ ಯಾವುದಿದೆ ನೋಡ್ತಾ ಹೋದರೆ 36 3ರಲ್ಲೂ ಕಂಡು ಬರ್ತಾ ಇದೆ. ಹಾಗಾಗಿ ನೀವು 36ರನ್ನ ಈ ಒಂದು 3 ಸಂಖ್ಯೆಗಳ ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅಂತೇಳಿ ನೀವು ಆಯ್ಕೆ ಮಾಡಬೇಕಾಗತ್ತೆ. ಓಕೆನಾ? ಇದಾದ ನಂತರದಲ್ಲಿ ಈಗ ನಿಮಗೆ ಮಾಸ ಮತ್ತು ಲಾಸಾ ಕಂಡುಹಿಡಿತಕ್ಕಂಥದ್ದು ಹೇಗೆ ಅಂತ ಗೊತ್ತಾಯಿತು. ಇದರ ಆಧಾರದ ಮೇಲೆ ನಿಮಗೆ ಸ್ಟೇಟ್ಮೆಂಟ್ ರೂಪದಲ್ಲಿ ಲಾಸಾ ಅಥವಾ ಮಾಸವನ್ನು ಕಂಡುಹಿಡಿಯಿರಿ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ಕೇಳುವ ಸಾಧ್ಯತೆಗಳಿರ್ತವೆ. ಸೊ ಇಲ್ಲಿ ಸ್ಟೇಟ್ಮೆಂಟು ವರ್ಡ್ ರೂಪದಲ್ಲಿ ಅಂದರೆ ಏನು ಪದಗಳ ರೂಪದಲ್ಲಿ ಒಂದು ಸಮಸ್ಯೆಯನ್ನು ಕೊಟ್ಟಿರ್ತಾರೆ. ಕೊಟ್ಟಂತಹ ಸಮಸ್ಯೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅಲ್ಲಿ ನೀವು ಲಾಸಾ ಅಥವಾ ಮಾಸವನ್ನು ಕಂಡುಹಿಡಿಯೋದ್ರ ಮೂಲಕ ಪ್ರಶ್ನೆಗೆ ಬೇಕಾಗಿರುವ ಉತ್ತರವನ್ನು ನೀವು ಕಂಡುಹಿಡಿಬಹುದು. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ನೋಡೋದಾದರೆ ನೋಡಿ, ಪ್ರಶ್ನೆ ಏನು ಹೇಳ್ತಾ ಇದೆಯಪ್ಪ ಅಂತಂದರೆ, ರಮೇಶನು 3 ವಾರಗಳಿಗೊಮ್ಮೆ ತನ್ನ ಕೇಶವಿನ್ಯಾಸ ಮಾಡಿಸಿಕೊಳ್ಳುತ್ತಾನೆ. ರಹೀಮನು 4 ವಾರಗಳಿಗೊಮ್ಮೆ ತನ್ನ ಕೇಶವಿನ್ಯಾಸ ಮಾಡಿಸಿಕೊಳ್ಳುತ್ತಾನೆ. ಡೇವಿಡ್ 5 ವಾರಗಳಿಗೊಮ್ಮೆ ತನ್ನ ಕೇಶವಿನ್ಯಾಸ ಮಾಡಿಸಿಕೊಳ್ಳುತ್ತಾನೆ. ರಮೇಶ್, ರಹೀಮ್ ಮತ್ತು ಡೇವಿಡ್ ಶನಿವಾರ ಒಂದೇ ಕ್ಷೌರಾಲಯಕ್ಕೆ ಹೋದರು. ಅವರು ಮತ್ತೆ ಒಂದೇ ದಿನ ಕ್ಷೌರ ಮಾಡಿಸಿಕೊಳ್ಳಲು ಎಷ್ಟು ವಾರಗಳು ಬೇಕಾಗುತ್ತವೆ ಎಂಬುದನ್ನು ತಿಳಿಸಿರಿ ಅಂತ ಕೊಟ್ಟಿದ್ದಾರೆ. ವೆರಿ ಸಿಂಪಲ್. ಇಲ್ಲಿ ಏನು ಮಾಡಬೇಕು ಅಂದರೆ ಅವರು 3 ಜನ ಯಾವ್ಯಾವ ವಾರ ಎಷ್ಟು ವಾರಗಳ ನಂತರ ಕ್ಷೌರ್ಯವನ್ನು ಮಾಡಿಸಿಕೊಳ್ತಾರೆ ಅನ್ನೋದನ್ನು ಕೊಟ್ಟಿದ್ದಾರೆ. ಒಬ್ಬ 3 ವಾರದ ನಂತರ, ಒಬ್ಬ 4 ವಾರದ ನಂತರ, ಒಬ್ಬ 5 ವಾರದ ನಂತರ. ಸೊ ಕೊನೆಯದಾಗಿ ಇವರು 3 ಜನನು ಮತ್ತು ಒಟ್ಟಿಗೆ ಇನ್ನೊಂದ್ಸರಿ ಹೋಗಬೇಕಾದ್ರೆ ಎಷ್ಟು ವಾರಗಳ ನಂತರ ಅಂತ ಕೊಟ್ಟಿರೋದ್ರಿಂದಾಗಿ ಇಲ್ಲಿ ನೀವು ಸುಲಭವಾಗಿ ಹೇಳ್ಬೋದು 3ರ ಅಪವರ್ತ್ಯಗಳನ್ನು ಬರ್ಕೊಳ್ಬೇಕು, 4ರ ಅಪವರ್ತ್ಯಗಳನ್ನು ಬರ್ಕೊಳ್ಬೇಕು, 5ರ ಅಪವರ್ತ್ಯಗಳನ್ನು ಬರ್ಕೊಳ್ಬೇಕು. ಆ 3 ಅಪವರ್ತ್ಯಗಳಲ್ಲಿ ಕಾಮನ್ ಆಗಿ ಬರ್ತಕ್ಕಂಥದ್ದು ಯಾವುದು ಅಂತ ನೋಡ್ತಾ ಹೋದಾಗ 60 ಅನ್ನೋದು 3ರಲ್ಲೂ ಕಾಮನ್ ಆಗಿ ಬರುತ್ತೆ. ಅಂದರೆ ಇದರ ಅರ್ಥ ಏನು ಅಂದರೆ ಇವರು ಒಬ್ಬ 3 ವಾರದ ನಂತರ, ಒಬ್ಬ 4 ವಾರದ ನಂತರ, ಒಬ್ಬ 5 ವಾರದ ನಂತರ ಹೀಗೆ ಅವರು ಕ್ಷೌರಿಕನ ಅಂಗಡಿಗೆ ಹೋಗ್ತಾ ಹೋದಾಗ ಕೊನೆಗೆ 60 ವಾರಗಳ ನಂತರದಲ್ಲಿ ಮತ್ತೆ 3 ಜನ ಒಟ್ಟಿಗೆ ಕ್ಷೌರಾಲಯಕ್ಕೆ ಹೋಗುವಂತಹ ಸಾಧ್ಯತೆ ಇರುತ್ತೆ. ಸೊ ಇದನ್ನು ನಾವು ಸುಲಭವಾಗಿ ಹೇಳ್ಬೋದು. ಉತ್ತರ 60 ವಾರಗಳು ಅಂತೇಳಿ ನೀವು ಉತ್ತರವನ್ನು ಬರಿಬೇಕಾಗತ್ತೆ. ಇನ್ನು 2 ಸಂಖ್ಯೆಗಳನ್ನು ಕೊಟ್ಟು 2 ಸಂಖ್ಯೆಗಳ ಮಾಸ ಮತ್ತು ಲಾಸವನ್ನು ಕಂಡುಹಿಡಿಯಿರಿ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬರ್ತವೆ. ಸೊ ಆ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ 84 ಮತ್ತು 280ರ ಮಾಸ ಮತ್ತು ಲಾಸ ಕಂಡುಹಿಡಿಯಿರಿ ಅನ್ನುವಂಥ ಪ್ರಶ್ನೆ ಇರುತ್ತೆ. ಸೊ ಈ ಒಂದು ಪ್ರಶ್ನೆಯ ಉತ್ತರವನ್ನು ನೀವು ಹೇಳಬೇಕು ಅಂದರೆ ಮೊದಲನೇದಾಗಿ ನೀವು 84 ಮತ್ತು 280ರ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡ್ಕೊಳ್ಬೇಕು. ಸೊ 84ರ ಅವಿಭಾಜ್ಯ ಅಪವರ್ತನಗಳನ್ನು ನೀವು ಕಂಡುಹಿಡ್ಕೊಳ್ಳೋದಾದರೆ ಭಾಗಲಬ್ಧ ವಿಧಾನದ ಮೂಲಕವಾಗಿ ನೀವು ಕಂಡುಹಿಡಿತೀರಾ. 2ರಿಂದ 84ನ್ನು ಭಾಗಿಸಿದ್ರೆ 42 ಬರುತ್ತೆ. ಮತ್ತೆ 2ರಿಂದ 42ನ್ನು ಭಾಗಿಸಿದ್ರೆ 21 ಬರುತ್ತೆ. 3ರಿಂದ 21ನ್ನು ಭಾಗಿಸಿದ್ರೆ 7 ಬರುತ್ತೆ. ಸೊ ಅಲ್ಲಿಗೆ 2, 2, 3, 7 ಅನ್ನೋವು ಅವಿಭಾಜ್ಯ ಅಪವರ್ತನಗಳಾದರೆ ಈ ಕಡೆ 280 ನೋಡೋದಾದರೆ 2ರಿಂದ 140ರಿಂದ ಭಾಗಾಕಾರ ಮಾಡ್ತೀರಾ. ಮತ್ತೆ 2ರಿಂದ 70ರಿಂದ ಭಾಗಿಸಿದ್ರೆ 140 ಬರುತ್ತೆ. 2ರಿಂದ 35 ಮಾಡಿದ್ರೆ 70 ಬರುತ್ತೆ. ಸೊ ಹಾಗೆ 5 × 7 ಮಾಡಿದ್ರೆ 35 ಬರುತ್ತೆ. ಅಲ್ಲಿಗೆ ಇಲ್ಲಿ ಬಂದಂಥ ಅಪವರ್ತನಗಳನ್ನು ನೀವು ಬರ್ಕೊಳ್ಳೋದಾದರೆ 84ರ ಅಪವರ್ತನಗಳು 2 × 2 × 3 × 7 ಆದರೆ 280ರ ಅಪವರ್ತನಗಳು 2 × 2 × 2 × 5 × 7 ಅಂತ ಬರಿತೀವ. ಈಗ ನೀವು ವೆನ್ ಚಿತ್ರದ ಮೂಲಕ ಸುಲಭವಾಗಿ ನೀವು 84 ಮತ್ತು 280ರಲ್ಲಿ ಬರುವ ಸಾಮಾನ್ಯ ಅಪವರ್ತನಗಳನ್ನು ಕಂಡುಹಿಡಿಬಹುದು, ಜೊತೆಗೆ ಲಾಸವನ್ನು ಕಂಡುಹಿಡಿಬಹುದು. ಹೇಗೆ ಅನ್ನೋದನ್ನು ನೋಡೋದಾದರೆ ಮೊದಲನೇದಾಗಿ ನೀವು 84 ಮತ್ತು 280ರಲ್ಲಿ ಸಾಮಾನ್ಯವಾಗಿರುವಂಥ ಅಪವರ್ತನಗಳನ್ನು ಮಾರ್ಕ್ ಮಾಡ್ತಾ ಹೋದರೆ
2 ಬರುತ್ತೆ. ಆ 2ಅನ್ನು ಈ ವೆನ್ ಚಿತ್ರದ ಮಧ್ಯಭಾಗದಲ್ಲಿ ನೀವು ಹಾಕಬೇಕಾಗತ್ತೆ. ಹಾಗೆಯೇ ಮತ್ತೊಂದು 2 ಸಾಮಾನ್ಯವಾಗಿದೆ. ಸೊ ಮತ್ತೆ 2ಅನ್ನು ಬರೀತೀರಾ. ಇನ್ನು 2ರಲ್ಲೂ ಕಾಮನ್ ಆಗಿರುವಂಥ ಮತ್ತೊಂದು ಅಪವರ್ತನ 7. ಅಲ್ಲಿಗೆ 2, 2, 7 ಅಂತಕ್ಕಂಥದ್ದನ್ನು ನೀವೇನು ಮಾಡ್ತೀರಾ, ಮಧ್ಯದಲ್ಲಿ ಬರೀತೀರಾ. ಇನ್ನು ಸಾಮಾನ್ಯವಾಗಿರುವ ಅಪವರ್ತನಗಳನ್ನು ಬಿಟ್ಟು ನೋಡೋದಾದ್ರೆ 84ರಲ್ಲಿ 3 ಉಳಿತು. ಆ 3 84ರ ಭಾಗದಲ್ಲಿ ಬರೀತೀರಾ. ಹಾಗೆಯೇ 280ರಲ್ಲಿ 2, 2, 7ಅನ್ನು ಬಿಟ್ರಿ ಅಂತ ಹೇಳಿದ್ರೆ ಇನ್ನು 2 ಮತ್ತೆ 5 ಉಳಿತು. ಈ 2, 2, 7ಅನ್ನೇ ನೀವು ಗುಣಾಕಾರ ಮಾಡಿ ಬರೆದ್ರಿ ಅಂತ ಹೇಳಿದ್ರೆ ಅದು ಮಾಸ ಆಗಿರುತ್ತೆ. ಅಲ್ಲಿಗೆ ಮಾಸ ಈಸ್ ಈಕ್ವಲ್ ಟು ಏನು ಬರುತ್ತೆ ಅಂದರೆ 2 ಇಂಟು 2 ಇಂಟು 7 ಮಾಡಿದ್ರೆ 28 ಬರುತ್ತೆ. 28 ಆ 2 ಸಂಖ್ಯೆಗಳ ಮಾಸ ಆಗಿರುತ್ತೆ. ಸೊ ಈಗ ನಿಮಗೆ ಲಾಸ ಬೇಕು ಅಂತ ಹೇಳಿದ್ರೆ ಇಲ್ಲಿ ನೀವು ವೆನ್ ಚಿತ್ರದ ಒಳಗಡೆ ಬರ್ಕೊಂಡಂಥ ಎಲ್ಲ ಸಂಖ್ಯೆಗಳನ್ನು ನೀವು ಬರಿತಾ ಹೋದ್ರಿ ಅಂದರೆ ಗುಣಲಬ್ಧದ ರೂಪದಲ್ಲಿ ಬರಿತಾ ಹೋದ್ರಿ ಅಂದರೆ 2 ಇಂಟು 2 ಇಂಟು 7 ಇಂಟು 3 ಇಂಟು 2 ಇಂಟು 5 ಅಂತ ಬರೀತೀರಾ. ಸೊ ಇವು ಇಷ್ಟನ್ನು ಗುಣಾಕಾರ ಮಾಡಿದಾಗ ಬರುವಂತಹ ಗುಣಲಬ್ಧ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ 840 ಆಗಿರುತ್ತೆ. ಸೊ ಈ ಒಂದು 840 ನೀವು ಲಾಸ ಅಂತೇಳಿ ಹೇಳಬೇಕಾಗತ್ತೆ. ಅಲ್ಲಿಗೆ ಈ 2 ಸಂಖ್ಯೆಗಳ ಮಾಸ ಬಂದ್ಬಿಟ್ಟು ಎಷ್ಟು 28, ಇದೇ 2 ಸಂಖ್ಯೆಗಳ ಲಾಸ ಬಂದ್ಬಿಟ್ಟು 840. ಓಕೆನಾ. ನೆಕ್ಸ್ಟು ಮುಂದಿನ ಪ್ರಶ್ನೆಯನ್ನು ನಾವು ಇಲ್ಲಿ ನೋಡೋದಾದರೆ 210 ಮತ್ತು 735ರ ಮಾಸ ಮತ್ತು ಲಾಸ ಕಂಡು ಹಿಡಿಯಿರಿ ಅಂತ ಕ್ವಶನ್ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ಅಷ್ಟೇ 210 ಮತ್ತು 735ರ ಅವಿಭಾಜ್ಯ ಅಪವರ್ತನಗಳನ್ನು ಭಾಗಾಕಾರದ ವಿಧಾನದಿಂದ ನೀವು ಕಂಡುಹಿಡಿತಾ ಹೋದರೆ 2ರಿಂದ 210ನ ಭಾಗಾಕಾರ ಮಾಡಿದರೆ 105 ಬರುತ್ತೆ. 5ರಿಂದ ಭಾಗಿಸಿದರೆ 21, ಹಾಗೆ 3ರಿಂದ ಭಾಗಿಸಿದರೆ 7. ಅಲ್ಲಿಗೆ 2, 5, 3 ಮತ್ತು 7 210ರ ಅಪವರ್ತನಗಳಾದರೆ 735ಅನ್ನು 3ರಿಂದ ಭಾಗಾಕಾರ ಮಾಡಿದ್ರಿ ಅಂತ ಹೇಳಿದರೆ 245 ಬರುತ್ತೆ. ಹಾಗೆ 5ರಿಂದ ಭಾಗಾಕಾರ ಮಾಡಿದರೆ 245ಅನ್ನು ಭಾಗಿಸಿದಾಗ ನಿಮಗೆ ಎಷ್ಟು ಬರುತ್ತೆ ಅಂದರೆ 49 ಬರುತ್ತೆ. ಇನ್ನು 49ಅನ್ನು ನಾವು 7ರಿಂದ ಭಾಗಾಕಾರ ಮಾಡ್ಬೋದು. 7 ಇಂಟು 7 ಮಾಡಿದರೆ 49 ಬರುತ್ತೆ. ಅಲ್ಲಿಗೆ 210 ಮತ್ತು 735ರ ಅಪವರ್ತನಗಳನ್ನು ಬರೀತಾ ಹೋದರೆ 2 ಇಂಟು 5 ಇಂಟು 3 ಇಂಟು 7, ಹಾಗೆ 735ರ ಅಪವರ್ತನಗಳು 3 ಇಂಟು 5 ಇಂಟು 7 ಇಂಟು 7. ಸೊ ಇವೆರಡನ್ನು ಕಂಪೇರ್ ಮಾಡ್ತಾ ಹೋದಾಗ ಇದನ್ನು ವೆನ್ ನಕ್ಷೆಯ ರೂಪದಲ್ಲಿ ಬರ್ಕೊಂಡು ಒಂದು ಕಡೆ 210 ಇನ್ನೊಂದು ಕಡೆಗೆ 735ರ ರೂಪದಲ್ಲಿ ಬರ್ಕೊಂಡ ನಂತರದಲ್ಲಿ 210 ಮತ್ತು 735ರಲ್ಲಿ ಎರಡರಲ್ಲೂ ಕಾಮನ್ ಇರುವಂತಹ ಸಂಖ್ಯೆಗಳನ್ನು ಮಧ್ಯದಲ್ಲಿ ಬರ್ಕೊಳ್ತೀರಾ. ಸೊ ಎರಡರಲ್ಲೂ ಕಾಮನ್ ಇರುವಂತಹ ಸಂಖ್ಯೆಗಳು 3 ಮತ್ತು 5 ಮತ್ತು 7. ಓಕೆನಾ. ಇನ್ನು 210ರ ಅಪವರ್ತನಗಳಲ್ಲಿ ಉಳಿದಿರುವಂಥದ್ದು 2, ಈ ಕಡೆ ಉಳಿದಿರುವಂತಹದ್ದು 3, ಈ ಕಡೆ ಉಳಿದಿರುವಂತಹದ್ದು 7 ಉಳಿತದೆ. ಅಲ್ಲಿಗೆ ಈ 2 ಸಂಖ್ಯೆಗಳ ಮಾಸವನ್ನು ನೀವು ಬರಿತಾ ಹೋದ್ರಿ ಅಂತ ಹೇಳಿದ್ರೆ 3 ಇಂಟು 5 ಇಂಟು 7ಅನ್ನು ಗುಣಾಕಾರ ಮಾಡಬೇಕಾಗತ್ತೆ. ಸೊ 3 ಇಂಟು 5 ಇಂಟು 7ಅನ್ನು ಗುಣಾಕಾರ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಎಷ್ಟು ಬರುತ್ತೆ ಆನ್ಸರು 105 ಬರುತ್ತೆ. ಇದಾದ ನಂತರ ಇದನ್ನು ನಾವು ಮಾಸ ಅಂತೇಳಿ ಕರಿತೀವಿ. ಇನ್ನು ಲಾಸ ಬೇಕು ಅಂತ ಹೇಳಿದ್ರೆ ಈ ವೆನ್ ನಕ್ಷೆಯಲ್ಲಿ ಬರುವ ಎಲ್ಲ ಸಂಖ್ಯೆಗಳ ಅಂದರೆ ಎಲ್ಲ ಅಪವರ್ತನಗಳನ್ನು ಗುಣಾಕಾರ ಮಾಡಿದಾಗ ಬರುವ ಗುಣಲಬ್ಧವನ್ನು ನಾವಿಲ್ಲಿ ಏನಂತ ಕರಿತೀವಿ, ಲಾಸ ಅಂತ ಕರಿತೀವಿ. ಅದ್ರ ಪ್ರಕಾರ 2 ಇಂಟು 3 ಇಂಟು 5 ಇಂಟು 7 ಇಂಟು 7 ಮಾಡಿದಾಗ 1470 ಬರುತ್ತೆ. ಇದನ್ನು ನಾವು ಲಾಸ ಅಂತೇಳಿ ಕರಿತೀವಿ. ಸೊ 210 ಮತ್ತು 735ರ ಮಾಸ 105 ಆದರೆ ಲಾಸ ಬಂದು 1470 ಅಂತೇಳಿ ಸುಲಭವಾಗಿ ಹೇಳಬಹುದು. ಇದಾದ ನಂತರದಲ್ಲಿ ನಮಗೆಲ್ಲರಿಗೂ ಕೂಡ ಒಂದು ಗೊತ್ತಿರುವಂತಹ ಮಾಹಿತಿಯ ಪ್ರಕಾರ ಯಾವುದೇ 2 ಸಂಖ್ಯೆಗಳ ಲಾಸ ಮತ್ತು ಮಾಸಗಳ ಗುಣಲಬ್ಧವು ಅದೇ ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತದೆ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಬರುತ್ತೆ. ಆ ಒಂದು ಸ್ಟೇಟ್ಮೆಂಟಿನ ಆಧಾರದ ಮೇಲೆ ಏನು ಹೇಳ್ತೀವಿ ಅಂದರೆ ಎ ಇಂಟು ಬಿ ಇಸ್ ಈಕ್ವಲ್ ಟು ಹೆಚ್ ಇಂಟು ಎಲ್ ಅಂತೇಳಿ ಕರಿತೀವಿ ನಾವು. ಅಂದರೆ ಎ ಮತ್ತು ಬಿ ಅಂತಕ್ಕಂಥ 2 ಸಂಖ್ಯೆಗಳಿದ್ರೆ ಆ 2 ಸಂಖ್ಯೆಗಳನ್ನು ಗುಣಾಕಾರ ಮಾಡಿದಾಗ ಏನು ಉತ್ತರ ಬರುತ್ತೋ ಅದೇ 2 ಸಂಖ್ಯೆಗಳ ಲಾಸ ಮತ್ತು ಮಾಸಗಳನ್ನು ತಗೊಂಡಾಗ ಆ 2 ಲಾಸ ಮತ್ತು ಮಾಸಗಳನ್ನು ಗುಣಾಕಾರ ಮಾಡಿದಾಗಲೂ ಕೂಡ ಉತ್ತರ ಅದೇ ಬರುತ್ತೆ ಅಂತೇಳಿ ಹೇಳುತ್ತೆ.
ಇದರ ಆಧಾರದ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಇರುತ್ತೆ. ಈಗ ಉದಾಹರಣೆಗೆ ನಾನು ಎರಡು ಸಂಖ್ಯೆಗಳನ್ನು ತಗೊಳ್ತೀನಿ. ಒಂದು ಸಂಖ್ಯೆ ಎ ಇಸ್ ಈಕ್ವಲ್ ಟು 12 ಅಂತ ತಗೊಳ್ರಿ. ಅದೇ ರೀತಿಯಲ್ಲಿ ಇನ್ನೊಂದು ಸಂಖ್ಯೆಯನ್ನು ಬಿ ಅಂತ ಕನ್ಸಿಡರ್ ಮಾಡಿದ್ರೆ ಬಿ ಇಸ್ ಈಕ್ವಲ್ ಟು 36 ಅಂತ ತಗೊಳ್ರಿ. ಸೊ ಎ ಇಸ್ ಈಕ್ವಲ್ ಟು 12 ಮತ್ತು ಬಿ ಇಸ್ ಈಕ್ವಲ್ ಟು 36 ಅಂದಮೇಲೆ ನೀವು ಇಲ್ಲಿ ಪ್ರೂವ್ ಮಾಡಬೇಕು ಎ ಇಂಟು ಬಿ ಇಸ್ ಈಕ್ವಲ್ ಟು ಹೆಚ್ ಇಂಟು ಎಲ್ ಅಂತೇಳಿ. ಇದರ ಆಧಾರದ ಮೇಲೆ ಕೊಟ್ಟಂಥ ಎರಡು ಸಂಖ್ಯೆಗಳನ್ನು ನೀವು ಅಪವರ್ತನಗಳನ್ನು ಬರ್ಕೊಳ್ತಾ ಹೋದರೆ 12ರ ಅಪವರ್ತನಗಳು 1, 2, 3, 4, 6, 12. 36ರ ಅಪವರ್ತನಗಳು 1, 2, 3, 4, 6, 9, 12, 18, 36. ಎರಡೂ ಸಂಖ್ಯೆಗಳಲ್ಲೂ ಕಾಮನ್ ಆಗಿರುವಂಥ ಒಂದು ಅಪವರ್ತನ, ಸಾಮಾನ್ಯವಾಗಿರುವ ಅಪವರ್ತನ 12. ಹಾಗಾಗಿ ನೀವು 12 ಮತ್ತು 36ರ ಮಾಸ ಈಸ್ ಈಕ್ವಲ್ ಟು 12 ಅಂತ ಹೇಳ್ಬೋದು. ಇದಾದ ನಂತರದಲ್ಲಿ ನೀವು ಲಾಸ ಕಂಡುಹಿಡಿಬೇಕಲ್ವಾ. ಸೊ ಲಘುತ್ತಮ ಸಾಮಾನ್ಯ ಅಪವರ್ತನವನ್ನು ಕಂಡುಹಿಡಿಬೇಕಾದಾಗ 12ರ ಲಘುತ್ತಮ ಸಾಮಾನ್ಯ ಅಪವರ್ತ್ಯವನ್ನು ಕಂಡುಹಿಡಿಬೇಕಾದಾಗ 12ರ ಗುಣಲಬ್ಧಗಳನ್ನು ಬರ್ಕೊಳ್ತೀರಾ, 36ರ ಗುಣಲಬ್ಧಗಳನ್ನು ಬರ್ಕೊಳ್ತೀರಾ. ಎರಡರಲ್ಲೂ ಸಾಮಾನ್ಯವಾಗಿರುವಂತಹ ಅತಿ ಚಿಕ್ಕ ಸಂಖ್ಯೆಯನ್ನು ನಾವು ಕನ್ಸಿಡರ್ ಮಾಡಿದರೆ ಎರಡರಲ್ಲೂ ಕಾಮನ್ ಆಗಿರುವಂಥದ್ದು 36 ಆಗಿರೋದ್ರಿಂದ 12 ಮತ್ತು 36ರ ಲಾಸವನ್ನು 36 ಅಂತ ಹೇಳ್ತೀರಾ. ಈಗ ನೀವು ಲಾಸ ಮತ್ತು ಮಾಸಗಳನ್ನು ಗುಣಾಕಾರ ಮಾಡಿದರೆ, ಹಾಗೆಯೇ ಎ ಮತ್ತು ಬಿಗಳನ್ನು ಗುಣಾಕಾರ ಮಾಡಿದರೆ ಬರುವಂತಹ ಗುಣಲಬ್ಧಗಳು ಏನೇನಾಗಿರುತ್ತೆ ಅಂತಕ್ಕಂಥದ್ದನ್ನು ನೀವು ಚೆಕ್ ಮಾಡೋದಾದರೆ ಹೆಚ್ ಇಂಟು ಎಲ್ ಮಾಡಿದರೆ 12 ಇಂಟು 36, ಅದರ ಉತ್ತರ ಗುಣಲಬ್ಧ ಬಂದು 432 ಆದರೆ ಎ ಇಂಟು ಬಿ 12 ಇಂಟು 36ರ ಗುಣಲಬ್ಧನೂ 432 ಬರುತ್ತೆ. ಇವೆರಡರ ಆಧಾರದ ಮೇಲೆ ನೀವು ಹೇಳ್ಬೋದು ಏನು ಅಂದರೆ ಎ ಇಂಟು ಬಿ ಇಸ್ ಈಕ್ವಲ್ ಟು ಹೆಚ್ ಇಂಟು ಎಲ್ ಅಂತಕ್ಕಂಥ ಒಂದು ಸೂತ್ರವನ್ನು ನಾವಿಲ್ಲಿ ಸುಲಭವಾಗಿ ಸಾಧಿಸಿದ್ದೀವಿ ಅಂತೇಳಿ ಹೇಳಬಹುದು. ಗೊತ್ತಾಯ್ತಲ್ವಾ. ಇದೇ ರೀತಿಯಲ್ಲಿ ಇದೇ ಒಂದು ಎ ಇಂಟು ಬಿ ಇಸ್ ಈಕ್ವಲ್ ಟು ಹೆಚ್ ಇಂಟು ಎಲ್ ಸೂತ್ರವನ್ನು ಬಳಕೆ ಮಾಡಿ ಮತ್ತೊಂದು ಪ್ರಶ್ನೆಯನ್ನು ನೀವು ಇಲ್ಲಿ ಸಾಲ್ವ್ ಮಾಡೋದಾದ್ರೆ ನೋಡಿ, ಇಲ್ಲಿ ಒಂದು ಪ್ರಶ್ನೆ ಇದೆ. ಏನಪ್ಪ ಪ್ರಶ್ನೆ ಅಂತ ಹೇಳಿದ್ರೆ, ಎರಡು ಸಂಖ್ಯೆಗಳ ಮಾಸ ಮತ್ತು ಲಾಸಗಳನ್ನು ಅವರೇ ಕೊಟ್ಟಿದ್ದಾರೆ, ಜೊತೆಗೆ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ, ಇನ್ನೊಂದು ಸಂಖ್ಯೆಯನ್ನು ನೀವು ಕಂಡುಹಿಡಿಬೇಕು. ಈ ತರಹದ ವಾಕ್ಯಗಳ ಒಳಗೊಂಡಂಥ ಒಂದು ಪ್ರಶ್ನೆ ನಿಮಗೆ 100% ಇರುತ್ತೆ. ನೋಡಿ, ಇಲ್ಲಿ ಎರಡು ಸಂಖ್ಯೆಗಳ ಮಾಸ ಮತ್ತು ಲಾಸಗಳು ಕ್ರಮವಾಗಿ 16 ಮತ್ತು 192. ಒಂದು ಸಂಖ್ಯೆ 64 ಆದರೆ ಇನ್ನೊಂದು ಸಂಖ್ಯೆ ಕಂಡುಹಿಡಿಯಿರಿ. ಸೊ ಹೆಚ್ಚು 16, ಎಲ್ಲು 192 ಅಂತ ತಗೊಳ್ರಿ. ಜೊತೆಗೆ ಒಂದು ಸಂಖ್ಯೆ 64 ಆಗಿದ್ರೆ ಇನ್ನೊಂದು ಸಂಖ್ಯೆ ಬಿ ಕಂಡುಹಿಡಿಬೇಕು. ಇಲ್ಲಿ ನಿಮಗೆ ಗೊತ್ತಿರುವಂತಹ ಸೂತ್ರವನ್ನು ಬಳಕೆ ಮಾಡಿದ್ರೆ ಎ ಇಂಟು ಬಿ ಇಸ್ ಈಕ್ವಲ್ ಟು ಹೆಚ್ ಇಂಟು ಎಲ್ ಅನ್ನುವಂತಹ ಸೂತ್ರವನ್ನು ಇಲ್ಲಿ ಅಪ್ಲೈ ಮಾಡೋದ್ರ ಮೂಲಕವಾಗಿ ನೀವು ಎ ಅಂತ ಹೇಳಿದ್ರೆ 64 ಇಂಟು ಬಿ ಹಾಗೆ ಬರ್ಕೊಳ್ರಿ ಇಸ್ ಈಕ್ವಲ್ ಟು ಹೆಚ್ ಅಂತ ಹೇಳಿದ್ರೆ 16 ಇಂಟು ಎಲ್ ಅಂತ ಹೇಳಿದ್ರೆ 192. ಅಲ್ಲಿಗೆ ಈಗ ನೀವು ಸುಲಭವಾಗಿ 64ರಿಂದ 192 ನೀವು ಭಾಗಾಕಾರ ಮಾಡಿದ್ರಿ ಅಂತ ಹೇಳಿದ್ರೆ 3 ಬರುತ್ತೆ. ಅಲ್ಲಿಗೆ ಬಿ ಇಸ್ ಈಕ್ವಲ್ ಟು 16 ಮತ್ತೆ 3 ಗುಣಾಕಾರ ಮಾಡಬೇಕು. 16 ಮತ್ತೆ 3 ಗುಣಾಕಾರ ಮಾಡಿದ್ರೆ 48 ಬರುತ್ತೆ. ಸೊ ಹಾಗಾಗಿ ಸುಲಭವಾಗಿ ಒಂದು ಸಂಖ್ಯೆ 64 ಇದೆ ಅಂತ ಹೇಳಿದ್ರೆ ಇನ್ನೊಂದು ಸಂಖ್ಯೆಯನ್ನ ನಾವು 48 ಅಂತೇಳಿ ಸುಲಭವಾಗಿ ಇಲ್ಲಿ ನಾವು ಮೆನ್ಷನ್ ಮಾಡಬಹುದು. ಓಕೆನಾ. ಸೊ ಈ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳುವ ಸಾಧ್ಯತೆಗಳಿರ್ತವೆ. ಸೊ ಈ ತರಹದ ಪ್ರಶ್ನೆಗಳಿಗೆ ನೀವು ಸುಲಭವಾಗಿ ಎ ಇಂಟು ಬಿ ಇಸ್ ಈಕ್ವಲ್ ಟು ಹೆಚ್ ಇಂಟು ಎಲ್ ಸೂತ್ರವನ್ನ ಬಳಕೆ ಮಾಡಿ ಆನ್ಸರ್ ಬರಿಬೇಕಾಗತ್ತೆ. ಈ ಒಂದು ಚಾಪ್ಟರ್ ನಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಅಭಾಗಲಬ್ಧ ಸಂಖ್ಯೆಗಳೆಂದು ಸಾಧಿಸಿ ಅಂತಕ್ಕಂಥ ಒಂದು ಪಾಯಿಂಟ್ ಬರುತ್ತೆ. ಈ ಅಭಾಗಲಬ್ಧ ಸಂಖ್ಯೆಗಳನ್ನು ಸಾಧಿಸ್ತಕ್ಕಂಥದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸಾಮಾನ್ಯವಾಗಿ ಕರಣಿಗಳು ಅಂತ ಕರಿತೀವಿ. ಈ ಕರಣಿಗಳನ್ನು ಎರಡು ರೀತಿಯಲ್ಲಿ ಹೇಳ್ತೀವಿ. ಒಂದು ಏಕಪದ ಕರಣಿಗಳು, ಇನ್ನೊಂದು ದ್ವಿಪದ ಕರಣಿಗಳು ಅಂತ ಹೇಳ್ತೀವಿ. ಆ ಏಕಪದ ಕರಣಿಗಳನ್ನು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳ್ತಾರೆ. ಹಾಗೆ ದ್ವಿಪದ ಕರಣಿಗಳನ್ನು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತೇಳಿ ಕೇಳ್ತಾರೆ. ಈಗ ಏಕಪದ ಕರಣಿಗಳು ಅಂತ ಹೇಳಿದ್ರೆ ಏನಪ್ಪಾ ಅಂದ್ರೆ, ಈ ಅಭಾಗಲಬ್ಧ ಸಂಖ್ಯೆಗಳು ಸಿಂಗಲ್ ಪದಗಳನ್ನು ಹೊಂದಿದ್ರೆ, ಅಂದ್ರೆ ಒಂದೇ ಒಂದು ಪದವನ್ನು ಹೊಂದಿದ್ರೆ, √2, √3, √5, √7 ಇವುಗಳನ್ನ ಏಕಪದ ಸರಣಿಗಳು ಅಂತ ಕರಿತೀವಿ. ಅದೇ ರೀತಿ ದ್ವಿಪದ ಸರಣಿಗಳು ಅಂತ ಹೇಳಿದ್ರೆ ಇಲ್ಲಿ 3 + √5, 5 - √3, 2 + 3 √5 ಈ ತರದ ಪ್ರಶ್ನೆಗಳು ಬರ್ತಾವಲ್ಲ ಸಂಖ್ಯೆಗಳು, ಇವುಗಳಲ್ಲಿ 2 ಪದಗಳಿರೋದ್ರಿಂದಾಗಿ ಇದನ್ನ ದ್ವಿಪದ ಕರಣಿಗಳು ಅಂತ ಕರಿತೀವಿ. ಈ ಏಕಪದ ಕರಣಿಗಳನ್ನ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಪ್ರಶ್ನೆ ಕೇಳ್ತಾರೆ. ಹಾಗೆ ದ್ವಿಪದ ಕರಣಿಗಳನ್ನ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತೇಳಿ ಪ್ರಶ್ನೆಯನ್ನ ಕೇಳ್ತಾರೆ. ಸೊ ಈ ತರಹದ ಪ್ರಶ್ನೆಗಳನ್ನ ಕೇಳುವಂತಹ ಸಾಧ್ಯತೆಗಳಿರುತ್ತೆ. ಸುಮಾರು 2 ಅಥವಾ 3 ಅಂಕದ ಪ್ರಶ್ನೆ ಪರೀಕ್ಷೆಯಲ್ಲಿ
ಒಂದು 100% ಇರುತ್ತೆ. ಸೊ ಇದ್ರ ಕಡೆಗೆ ನಿಮ್ಮ ಗಮನ ಇರಬೇಕು ಅಂತಕ್ಕಂಥದ್ದನ್ನು ತಿಳಿಸ್ತಾ, ಸೊ ಬನ್ನಿ ಹೇಗೆ ಸಾಲ್ವ್ ಮಾಡೋದು, ಆ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸ್ತಕ್ಕಂಥದ್ದು ಹೇಗೆ, ಯಾವ ವಿಧಾನಗಳನ್ನು ಬಳಕೆ ಮಾಡಬೇಕಾಗತ್ತೆ ಅನ್ನೋದನ್ನು ನೋಡೋದಾದ್ರೆ, ನಾನು ಒಂದು ಏಕಪದವನ್ನು ಸಾಧಿಸೋದು ಹೇಗೆ ತೋರಿಸ್ತೀನಿ, ಇನ್ನೊಂದು ದ್ವಿಪದವನ್ನು ಸಾಧಿಸೋದನ್ನು ತೋರಿಸ್ತೀನಿ. ಮೊದಲನೇದಾಗಿ ಏಕಪದ ಸಾಧಿಸಲಿಕ್ಕೆ ಸಂಬಂಧಪಟ್ಟ ಹಾಗೆ √2 ಅಂತ ತಗೊಳ್ಳೋಣ. √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳ್ತಾರೆ. ಸೊ ಈ ತರ √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತೇಳಿ ಪ್ರಶ್ನೆಯನ್ನ ಕೇಳಿದಾಗ ನೀವೇನ್ ಮಾಡಬೇಕಾಗತ್ತೆ ಇಲ್ಲಿ ಅಂತ ಹೇಳಿದ್ರೆ, ಇದನ್ನ ನಾವು ಕಾಂಟ್ರಾಡಿಕ್ಟರಿ ಮೆಥಡ್ ಅಂದ್ರೆ ಊಹಾ ವಿಧಾನ ಅಂತ ಕರಿತೀವಿ. ನಾವು ಊಹಾ ವಿಧಾನವನ್ನ ಬಳಕೆ ಮಾಡಿ ನಾವು ಇಲ್ಲಿ ಅಭಾಗಲಬ್ಧ ಸಂಖ್ಯೆ ಎಂದು ಪ್ರೂವ್ ಮಾಡಬೇಕು. ಏನಂತ ಊಹೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಮೊದಲು √2 ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಕ್ಕೆ ಕೇಳಿರೋದ್ರಿಂದ ನಾವು ಅದರ ಉಲ್ಟಾ ತಗೊಳ್ಳೋಣ. ಏನಂತೇಳಿ, √2 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಕನ್ಸಿಡರ್ ಮಾಡೋಣ. ಯಾವಾಗ ಒಂದು √2 ಅನ್ನೋದು ಭಾಗಲಬ್ಧ ಸಂಖ್ಯೆ ಅಂತ ಊಹೆ ಮಾಡ್ಕೊಳ್ತೀವೋ, ನಮಗೆ ಗೊತ್ತು ಭಾಗಲಬ್ಧ ಸಂಖ್ಯೆಗಳು ಸಾಮಾನ್ಯವಾಗಿ p/q ರೂಪದಲ್ಲಿ ಇರ್ತವೆ. p/q ರೂಪದಲ್ಲಿ ಇದೆ ಅಂತ ಹೇಳಿದ್ರೆ p ಮತ್ತೆ q ನಾವು ಪೂರ್ಣಾಂಕಗಳು ಅಂತ ಕರಿತೀವಿ. ಕೆಳಗಡೆ ಇರುವಂತ q ಯಾವಾಗಲೂ ಕೂಡ 0ಗಿಂತ ಜಾಸ್ತಿ ಇರಬೇಕಂದ್ರೆ 0ಗೆ ಸಮ ಇರಬಾರ್ದು. ಇದಾದ ನಂತರದಲ್ಲಿ ಈ ಪಿ ಮತ್ತು ಕ್ಯೂಗಳಿಗೆ ಒಂದು ಹೊರತಾಗಿ ಬೇರೆ ಯಾವುದೇ ಸಾಮಾನ್ಯ ಅಪವರ್ತನಗಳಿಲ್ಲ ಅಂತೇಳಿ ತಿಳ್ಕೋಬೇಕು. ಇದರ ಅರ್ಥ ಏನು ಅಂದ್ರೆ, p/q ಅನ್ನೋದು ಒಂದು ಲಘು ರೂಪದಲ್ಲಿದೆ. ಈಗ ಆ p/q = √2 ವರ್ಗೀಕರಿಸಿದಾಗ ಈ √2ಕ್ಕೆ ಸ್ಕ್ವೇರ್ ಬರುತ್ತೆ, ಈ ಕಡೆ p/qಗೂ ಕೂಡ ಸ್ಕ್ವೇರ್ ಬರುತ್ತೆ. ಸೊ √2ಕ್ಕೆ ಇರುವಂತಹ ಸ್ಕ್ವೇರು ಮತ್ತೆ ರೂಟ್ ಕ್ಯಾನ್ಸಲ್ ಆಗಿ 2 ಮಾತ್ರ ಉಳ್ಕೊಳ್ಳುತ್ತೆ. ಈ ಕಡೆ p²/q² ಉಳ್ಕೊಳ್ಳುತ್ತೆ. ಅಲ್ಲಿಗೆ ನಾವು ಅದನ್ನ 2q² - p = p² ಅಂತ ಹೇಳಿ ಹೇಳ್ಬೋದು. ಸೊ ಈ ಸಮೀಕರಣ 1 ಅಂತ ಕನ್ಸಿಡರ್ ಮಾಡಿದ್ರೆ ಅದನ್ನು ನಾವು ಅದರಲ್ಲಿರುವಂಥ p² ಅಂತಕ್ಕಂಥದ್ದು 2ರಿಂದ ಭಾಗ ಆಗತ್ತೆ. ಸೊ p² ಅನ್ನೋದು 2ರಿಂದ ಭಾಗ ಆಗತ್ತೆ ಅಂದಮೇಲೆ p² 2ರಿಂದ ಭಾಗ ಆಗತ್ತೆ ಅಂದಮೇಲೆ pನೂ ಕೂಡ 2ರಿಂದ ಭಾಗ ಆಗಬೇಕು. ಹಾಗಾದ್ರೆ p ಅನ್ನು ನಾವು 2k ಅಂತೇಳಿ ಬರೀಬಹುದಲ್ವಾ. ಸೊ p ಅನ್ನು 2k ಅಂತೇಳಿ ನಾವು ಬರೆದ್ವಿ ಅಂತ ಹೇಳಿದ್ರೆ, ಆ p = 2k ಅನ್ನು ನಾವು ಸಮೀಕರಣ 1ರಲ್ಲಿ ಹಾಕಿದಾಗ 2q² = 2k² ಆಗುತ್ತೆ. 2k² ಅಂತ ಹೇಳಿದ್ರೆ ಅದನ್ನು ನಾವು 4k² ಅಂತ ಬರಿತೀವಿ. ಎಡಭಾಗ ಮತ್ತು ಬಲಭಾಗದಲ್ಲಿರುವ 2ರಿಂದ ಭಾಗಾಕಾರ ಮಾಡಿದ್ರೆ q² = 2k² ಆಗುತ್ತೆ. ಅದನ್ನು 2 ಅಂತ ತಗೊಳ್ಳೋಣ. ಈಗ 2ರಿಂದ ನೋಡಿದಾಗ ಸಮೀಕರಣ 2ರ ಪ್ರಕಾರ q² ಅನ್ನೋದು ಕೂಡ ಒಂದು 2ರಿಂದ ಭಾಗವಾಗ್ತಕ್ಕಂಥ ಸಂಖ್ಯೆ. ಹಾಗಾಗಿ q ಕೂಡ 2ರಿಂದ ಭಾಗ ಆಗುತ್ತೆ. ಸೊ ಹಂತ 3 ಮತ್ತು 5ರ ಪ್ರಕಾರ ನಾವಿಲ್ಲಿ p ಮತ್ತು q ಎರಡೂ ಕೂಡ 2ರಿಂದ ಭಾಗ ಆಗ್ತದೆ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ನಾವು ಮೊದಲಿಗೆ ಏನು ತಗೊಂಡಿದ್ವಿ, 2 ಎಂಬುದು p ಮತ್ತು q ಸಾಮಾನ್ಯ ಅಪವರ್ತನ. ಆದರೆ ನಾವು ಮೊದಲಿಗೆ ಏನು ತಗೊಂಡಿದ್ವಿ, p ಮತ್ತು q ಒಂದನ್ನು ಹೊರತಾಗಿ ಬೇರೆ ಯಾವುದೇ ಸಾಮಾನ್ಯ ಅಪವರ್ತನಗಳು ಇಲ್ಲ ಅಂತೇಳಿ. ಇಲ್ಲಿ ನಮಗೆ ನಾವು ಭಾಗಲಬ್ಧ ಸಂಖ್ಯೆ ಅಂತೇಳಿ ತಗೊಂಡು ಹೋದಾಗ ಎರಡೂ ಸಂಖ್ಯೆಯ ಸಾಮಾನ್ಯ ಅಪವರ್ತನ ಬಂದ್ಬಿಡುತ್ತೆ. ಸೊ ಎರಡೂ ಸಂಖ್ಯೆಗೂ 2 ಸಾಮಾನ್ಯ ಅಪವರ್ತನ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಅಭಾಗಲಬ್ಧ ಸಂಖ್ಯೆ ಆಗೋದಿಲ್ಲ. ಹಾಗಾಗಿ ನಾವು ಈ ಒಂದು ವಿರೋಧಾಭಾಸಕ್ಕೆ ಕಾರಣ ಏನಪ್ಪಾ ಅಂದ್ರೆ √2 ಒಂದು ಭಾಗಲಬ್ಧ ಎಂದು ನಾವು ತಪ್ಪು ಊಹೆ ಮಾಡಿದ್ದು. ಹಾಗಾಗಿ ನಾವು √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಬೀತುಪಡಿಸಿದ ಹಾಗಾಗತ್ತೆ. ಗೊತ್ತಾಯ್ತಲ್ವ? ಆದ್ದರಿಂದ √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಬೀತಾಗುತ್ತದೆ ಅಂತೇಳಿ ನೀವು ಬರಿಬೇಕಾಗತ್ತೆ. ಇದಾದ ನಂತರದಲ್ಲಿ ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ, ಇದು ಯಾವುದು ದ್ವಿಪದ ಕರಣಿಗೆ ಸಂಬಂಧಪಟ್ಟಂತ ಮತ್ತೊಂದು ಪ್ರಶ್ನೆಯನ್ನು ಉದಾಹರಣೆಯಾಗಿ ನೋಡ್ತಾ ಹೋದ್ರೆ, ಉದಾಹರಣೆಗೆ 3 + √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿ ಕೊಟ್ಟಾಗ ನೀವು ಮೊದಲು ಮಾಡಬೇಕಾಗಿರುವ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲೂ ಕೂಡ 3 + √5 ಒಂದು ಭಾಗಲಬ್ಧ ಸಂಖ್ಯೆ ಅಂತೇಳಿ ಊಹೆ ಮಾಡ್ಕೊಳ್ಬೇಕು. ಯಾವಾಗ ಅದು ಊಹೆ ಆಯಿತು, ಇದರ ಆಧಾರದ ಮೇಲೆ 3 + √5 ನಾವು p/q ರೂಪದಲ್ಲಿ ಬರ್ಕೊಳ್ತೀವಿ. ಅಲ್ಲಿ p ಮತ್ತೆ q ಎರಡನ್ನ ಪೂರ್ಣಾಂಕಗಳು ಅಂತ ಕರಿತೀವಲ್ವಾ, ಹಾಗೇನೆ q ಅನ್ನೋದು 0ಗೆ ಸಮ ಇರಬಾರ್ದು. ಇದರ ಆಧಾರದ ಮೇಲೆ ಈಗ 3 + √5 = p/q ನಲ್ಲಿ ಏನು ಮಾಡ್ರಿ ನೀವು ಅಂದ್ರೆ √5 ಮಾತ್ರ ಎಡಭಾಗದಲ್ಲಿ ಇಟ್ಕೊಂಡು 3 ಈಕ್ವಲ್ ಇಂದ ಆ ಕಡೆ ಕಳಿಸಿದ್ರೆ -3 ಆಗುತ್ತೆ. ಈಗ ನೀವು p/q -3ಕ್ಕೆ ಲಾಸ ತಗೊಂಡ್ರಿ ಅಂದ್ರೆ p - 3q / q ಆಗುತ್ತೆ. ಇದರ ಆಧಾರದ ಮೇಲೆ ಇಲ್ಲಿ ನಾವು ಹೇಳ್ಬೋದೇನೋ, p ಮತ್ತೆ q ಪೂರ್ಣಾಂಕಗಳಾಗಿರೋದ್ರಿಂದ p - 3q/q ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ. ಆದರೆ √5 ಅನ್ನೋದು ಮ್ಯಾಥಮೆಟಿಕಲಿ ನಮಗೆ ಗೊತ್ತಿದೆ, ಗಣಿತದ ಒಂದು ಹಲವು ವಿಧಾನಗಳ ನಿಯಮಗಳ ಆಧಾರದ ಮೇಲೆ ಹೇಳ್ತೀವಿ √5 ಒಂದು ಅಭಾಗಲಬ್ಧ ಸಂಖ್ಯೆ.
ಇದರ ಆಧಾರದ ಮೇಲೆ ಇಲ್ಲಿ ಏನಾಗುತ್ತೆ ಅಂದರೆ ಬಲಭಾಗದಲ್ಲಿ ಭಾಗಲಬ್ಧ ಸಂಖ್ಯೆ, ಎಡಭಾಗದಲ್ಲಿ ಅಭಾಗಲಬ್ಧ ಸಂಖ್ಯೆ ಅಂದರೆ ಇಲ್ಲಿ ಸರಿ ಬರೋದಿಲ್ಲ. ಹಾಗಾಗಿ √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ನಮಗೆ ತಿಳಿದಿದೆ ಅಂತೇಳಿ ಬರೀಬೇಕಾಗತ್ತೆ. ನಮ್ಮ ಊಹೆ ತಪ್ಪಾಗಿದೆ. ಆದ್ದರಿಂದ √3 + 5 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಅಂತೇಳಿ ನಾವು ಸುಲಭವಾಗಿ ಹೇಳಬಹುದು. ಓಕೆನಾ? ಸೊ ಈ ಒಂದು ವಿಡಿಯೋದಲ್ಲಿ ಏನು ವಾಸ್ತವ ಸಂಖ್ಯೆಗಳು ಅನ್ನುವಂಥ ಒಂದು ಪಾಠದಲ್ಲಿ ಬರುವ ಎಲ್ಲ ಅಂಶಗಳನ್ನು ಪೀಠಿಕೆಯ ರೂಪದಲ್ಲಿ, ಇಂಟ್ರಡಕ್ಷನಿನ ರೂಪದಲ್ಲಿ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಸೊ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇದೇ ಪಾಠಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಪ್ರಶ್ನೆಗಳೊಂದಿಗೆ ಬರ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.